ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 27 ಮತ್ತು 28ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. 27ನೇ ಶ್ಲೋಕ. ನೈತೆ ಸೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಪಾರ್ಥ, ಈ 2 ಮಾರ್ಗಗಳನ್ನು ಅರಿತ ಯಾವ ಯೋಗಿಯೂ ಕೂಡ ಮೋಹವಶನಾಗುವುದಿಲ್ಲ. ಆದುದರಿಂದ ನೀನು ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ಯೋಗದಿಂದ ಕೂಡಿರಬೇಕು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದರೆ ಯಾರು ಕೂಡ ಬರದೇ ಇರುವ ರೀತಿಯಲ್ಲಿ ನಾವು ಹೋಗಬೇಕೆಂದು ಆಶಿಸುವವರೋ ಅವರು ತಮ್ಮ ಜೀವನವನ್ನು ಈ ರೀತಿಯಾಗಿ ರೂಢಿಸ್ಕೊಳ್ಬೇಕು. ಹೇಗಿರಬೇಕು? ತಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಬೇಕು. ಅಲ್ಲಿ ಯಾವ ಆಸೆಯ ಸಂಸ್ಕಾರವೂ ಕೂಡ ಬೀಜ ರೂಪದಲ್ಲಿ ಇರದಂತೆ ನೋಡಿಕೊಳ್ಬೇಕು. ಅಂತ್ಯಕಾಲಕ್ಕೆ ಮನಸ್ಸು ಎಂಬುವಂಥದ್ದು ಸದಾ ಅಣಿಯಾಗಿರಬೇಕು. ಆ ಸಮಯ ಬಂದಾಗ ನಾವು ಅಣಿಯಾಗುವುದಕ್ಕೆ ತಯಾರಿರುವುದಿಲ್ಲ. ಅದು ಹೇಗಾಗತ್ತೆ ಅಂದರೆ, ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಲು ಹೋಗುವಂತೆ. ನಿಜವಾದ ಯೋಗಿ ಯಾವಾಗಲೂ ಕೂಡ ಯೋಗದಿಂದ ಕೂಡಿರ್ತಾನೆ. ಯಾವ ಸಮಯದಲ್ಲಿ ಮೃತ್ಯುವಿನ ಕರೆ ಬಂದರೂ ಕೂಡ ಅವನು ಗೊಣಗಾಡದೆ ಈ ಪ್ರಪಂಚವನ್ನು ತ್ಯಜಿಸುವುದಕ್ಕೆ ಸಿದ್ಧನಾಗಿರ್ತಾನೆ. ಅವನು ಈ ಪ್ರಪಂಚಕ್ಕೆ ಅಂಟಿಕೊಂಡಿಲ್ಲ. ಇರುವಾಗಲೇ ಅವನು ಎಲ್ಲವನ್ನು ಬಿಟ್ಟು ಸತ್ತಂತೆ ಇರುತ್ತಾನೆ. ಹಾಗಾಗಿ ಈ 2 ಮಾರ್ಗಗಳ ಬಗ್ಗೆ ಇಲ್ಲಿ ಸಾಧಕರ ಮನಸ್ಸಿನಲ್ಲಿ ಒಂದು ರೀತಿ ಗಲಾಟೆ ಆಗ್ತಾ ಇದ್ರೂ ಕೂಡ ನಿಜವಾದ ಸಾಧಕ ಅನ್ನುವಂಥವನು ಇದಕ್ಕೆಲ್ಲ ಹೆದರಿ ಕುಳಿತುಕೊಳ್ಳೋದಿಲ್ಲ. ಅವನು ಸದಾ ತನ್ನ ಸಾಧನೆಯ ಮಾರ್ಗದಲ್ಲಿಯೇ ಮುಂದುವರಿತಾ ಇರ್ತಾನೆ. ಅವನಿಗೆ ಫಲದ ಬಗ್ಗೆ ಸ್ವಲ್ಪವೂ ಕಾತರತೆ ಅನ್ನೋದಿಲ್ಲ. ಅಂದರೆ ತಾನು ಯೋಗಿ ಆಗಿರೋವಂಥವನು, ಸಾಧನೆಯ ಹಾದಿಯಲ್ಲಿರುವಂಥವನು, ನಾನು ಉತ್ತರ ಮಾಸದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಇಲ್ಲ ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಅದ್ರ ಬಗ್ಗೆಯೂ ಕೂಡ ಏನೂ ಕಾತರತೆ ಇರೋದಿಲ್ಲ. ಹಾಗಾಗಿ ಪರಮಾತ್ಮ ಇಲ್ಲಿ ಅರ್ಜುನನಿಗೆ ನೀನು ಆ ಯೋಗಿಯಂತೆಯೇ ಸದಾ ಯೋಗಯುಕ್ತನಾಗಿರು ಅಂತ ಹೇಳಿ ಉಪದೇಶಿಸ್ತಾ ಇದ್ದಾನೆ. ಇಲ್ಲಿ ನಿಜವಾದ ಯೋಗಿ ಯಾರು ಅಂತಂದರೆ ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಪೂರ್ತಿಯಾಗಿ ಬಿಟ್ಟವನು ಎಂದರ್ಥ. ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ ಈ ಅಧ್ಯಾಯದ ಉದ್ದಕ್ಕೂ ಪರಮಾತ್ಮನ ಸ್ಮರಣೆ ಮಾಡಿಕೊಂಡೇ ಅರ್ಜುನನು ತನ್ನ ಕೆಲಸಗಳನ್ನು ನಿರ್ವಹಿಸಬೇಕು. ಆ ರೀತಿ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ. ಹೀಗೆ ಯೋಗಿಯಾಗಿ ಬಾಳೋದ್ರಿಂದ, ಶ್ರೌತ ಮತ್ತು ಸ್ಮಾರ್ತ ಕರ್ಮಗಳನ್ನು ಮಾಡೋದ್ರಿಂದ ಬರಬಹುದಾದ ಪುಣ್ಯವು ತಪ್ಪುದಲ್ಲ ಅಂಥೇಳಿ ಯಾರಾದರೂ ವಾದಿಸ್ಬೋದು. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಆ ಶ್ಲೋಕದ ಉತ್ತರ 28ನೇ ಶ್ಲೋಕ ಇಂತಿದೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಠಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಇದನ್ನು ತಿಳಿದಂತಹ ಯೋಗಿಯು
ಶ್ರೌತ ಮತ್ತು ಸ್ಮಾರ್ತ ಕರ್ಮಗಳನ್ನು ಮಾಡೋದ್ರಿಂದ ಬರುವಂಥ ಪುಣ್ಯವನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ ಅಂಥೇಳಿ ಹೇಳ್ತಾ ಇರುವಂಥದ್ದು. ಹಾಗಂದರೆ ಇದನ್ನು ಅರಿತವನು, ಅಂದರೆ ಈ ಅಧ್ಯಾಯದಲ್ಲಿ ಹೇಳಿರುವಂಥ ವಿಷಯಗಳನ್ನೆಲ್ಲ ತಿಳಿದುಕೊಂಡು ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಿ ಅವನಲ್ಲಿಯೇ ತನ್ಮಯನಾಗಿ ಯಾರು ಈ ಪ್ರಪಂಚವನ್ನು ತೊರೆಯುತ್ತಾರೋ ಅವನು ಎಂದರ್ಥ. ಈತ ವೇದವನ್ನು ಅಧ್ಯಯನ ಮಾಡಿದರೆ, ತಪಸ್ಸು ದಾನಾದಿಗಳನ್ನು ಮಾಡಿದರೆ ಬರುವಂಥ ಎಲ್ಲ ಪುಣ್ಯಗಳಿಗಿಂತಲೂ ಕೂಡ ಭಗವಂತನಲ್ಲಿಯೇ ಸದಾ ತನ್ಮಯನಾಗಿರುವಂಥದ್ದು ಶ್ರೇಷ್ಠವಾದ ಕಾರ್ಯ. ಯಜ್ಞ, ತಪಸ್ಸು, ದಾನ ಮುಂತಾದವುಗಳನ್ನು ಫಲಾಪೇಕ್ಷೆಯಿಂದ ಮಾಡಿದರೆ ಅದು ನಮ್ಮನ್ನು ಆಯಾ ಫಲಕ್ಕೆ ಕಟ್ಟಿಹಾಕುತ್ತೆ. ನಾವು ಆ ಫಲದ ಸುತ್ತಲೂ ಎತ್ತು ಗಾಣದ ಸುತ್ತುತ್ತಿರುವಂತೆ ಸುತ್ತುತ್ತಿರಬೇಕಾಗುತ್ತೆ. ಅನನ್ಯ ಚಿತ್ತನಾಗಿ ಭಗವಂತನನ್ನು ಧ್ಯಾನಿಸುವ ಯೋಗಿ ಇವುಗಳನ್ನು ಮೀರಿ ಹೋಗ್ತಾನೆ, ಭಗವಂತನ ಪರಮ ಸ್ಥಾನವನ್ನು ಪಡೆತಾನೆ. ಇನ್ನು ಯಾವ ಕರ್ಮ ಧರ್ಮ ನಿಯಮಗಳೂ ಇವನ ಮೇಲೆ ಪ್ರಪಂಚಕ್ಕೆ ಪುನಃ ಕರೆತರುವ ಸಮನ್ನನ್ನು ಜಾರಿ ಮಾಡಲಾರುವು. ಅಂದರೆ ಆತ್ಮಚಿಂತನೆಯಿಂದ ಪರಮ ಪುರುಷಾರ್ಥವಾದ ಮೋಕ್ಷವೇ ಲಭಿಸುತ್ತದೆ. ಆತ್ಮನನ್ನು ಕುರಿತಾದ ಧ್ಯಾನವನ್ನು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಸರಿಸಮಾನವಾದದ್ದು ಇನ್ನೊಂದಿಲ್ಲ. ಯಾಕೆ ಅಂದರೆ ಈ ಸಾಧನೆಗೆ ಸಿಗುವ ಫಲ ಅಪಾರವಾದುದು. ವೇದಾಧ್ಯಯನ, ಯಜ್ಞಯಾಗಗಳು, ದಾನ ಧರ್ಮಗಳೇ ಮುಂತಾದವುಗಳನ್ನು ಮಾಡೋದ್ರಿಂದ ಏನೆಲ್ಲ ಪುಣ್ಯ ಲಭಿಸುತ್ತೋ ಅವೆಲ್ಲವೂ ಕೂಡ ಆತ್ಮಚಿಂತನೆಯನ್ನು ಮಾಡುವವನಿಗೆ ಸಿಗುತ್ತದೆ. ಮಾತ್ರವಲ್ಲದೆ ಈ ಯೋಗಿಗೆ ಇನ್ನೂ ಹೆಚ್ಚಿನ ಆತ್ಯಂತಿಕ ಸುಖವೇ ದೊರೆಯುತ್ತದೆ ಅಂಥೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಮೂಲಕ ಮನಸ್ಸು ಬುದ್ಧಿಯನ್ನು ಸುಲಭವಾಗಿ ಹತೋಟಿಯಲ್ಲಿಟ್ಕೊಳ್ಬಹುದು. ಅದಕ್ಕೆ ಸಾಕಷ್ಟು ವಿವೇಕ ಹಾಗೂ ವೈರಾಗ್ಯ ಅತ್ಯಗತ್ಯ. ನಿಜವಾದ ಯೋಗಿಯು ಧ್ಯಾನ ಮಾಡುತ್ತಾ ತನ್ನ ವಿವೇಕ ಹಾಗೂ ವೈರಾಗ್ಯವನ್ನು ಹೆಚ್ಚಿಸಿಕೊಳ್ತಾನೆ. ಇಂತಹ ಯೋಗಿಯು ತನ್ನ ಧ್ಯಾನದ ಮೂಲಕ ಆ ಪರಮ ಪುರುಷನನ್ನು ಪಡೆಯುತ್ತಾನೆ. ಆ ಮೂಲಕ ಪುನರ್ಜನ್ಮರಹಿತ ಮೋಕ್ಷವನ್ನು ಗಳಿಸುತ್ತಾನೆ. ಹಾಗಾಗಿ ಈ ಒಂದು ಕೃಷ್ಣಾರ್ಜುನನ ಸಂವಾದ ರೂಪದಲ್ಲಿರುವಂತಹ ಈ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರವನ್ನೊಳಗೊಂಡಂತಹ ಉಪನಿಷತ್ತೆಂಬ ಈ ಶ್ರೀ ಭಗವದ್ಗೀತೆಯಲ್ಲಿ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಅಧ್ಯಾಯ ಸಂಪನ್ನವಾಗಿರುವಂಥದ್ದು. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅಕ್ಷರ ಪರಬ್ರಹ್ಮ ಯೋಗೋ ನಾಮ 8ಮೋಧ್ಯಾಯಃ. ಅಲ್ಲಿಗೆ ಅಕ್ಷರ ಪರಬ್ರಹ್ಮ ಯೋಗ ಎಂಬುವಂತಹ 8ನೆಯ ಅಧ್ಯಾಯ ಇಂದಿಗೆ ಸಂಪನ್ನವಾಯಿತು. ಈ ಒಂದು ಶ್ರಾವಣ ಮಾಸದಲ್ಲಿ ಉತ್ತರಾಯಣ ದಕ್ಷಿಣಾಯಣದ ಒಂದು ಮಹತ್ವವನ್ನು, ಶುಕ್ಲಪಕ್ಷ ಕೃಷ್ಣಪಕ್ಷ ಎಂಬ ಮಾತುಗಳನ್ನು ಸವಿಸ್ತಾರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಯಾವ ಸಮಯದಲ್ಲಿ ಸಾಯುಜ್ಯವನ್ನು ಹೊಂದಬೇಕು, ಯಾವ ಸಮಯದಲ್ಲಿ ಸಾಯುಜ್ಯ ಹೊಂದಿದರೆ ಏನಾಗುತ್ತೆ, ಸಾಯುಜ್ಯ ಅಥವಾ ಮರಣ ಎಂಬುವಂಥದ್ದು ನಾವು ಬರೆದಿಟ್ಟುಕೊಂಡು ಹೋಗುವಂಥದ್ದಲ್ಲ. ಆದರೆ ಯಾವ ಸಮಯದಲ್ಲಿ ಆದರೆ ಭಗವಂತ ಯಾವ ಸಮಯಕ್ಕೆ ನಮಗೆ ಅದನ್ನು ನಿಗದಿ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ನಮಗಿಲ್ಲಿ ಗೋಚರವಾಗುತ್ತೆ. ಆ ಮೂಲಕ ಬದುಕನ್ನು ನಾವು ಹೇಗೆ ಬದುಕಬೇಕು, ಆ ಮೂಲಕ ಭಗವಂತ ನಮಗೆ ಹೇಗೆ ವಿಧಿಯನ್ನು ಬರೆದಿಡ್ತಾನೆ ಅನ್ನುವಂಥದ್ದು ಕೂಡ ನಮಗೆ ಈ ಒಂದು ಶ್ಲೋಕದ ಮೂಲಕ ತಿಳಿಯುತ್ತೆ. ಹಾಗಾಗಿ ಈ ಶ್ಲೋಕವನ್ನು ನಾವು ಅರ್ಥೈಸಿಕೊಂಡು ಮುಂದೆ 9ನೆಯ ಅಧ್ಯಾಯ ಆಗಿರುವಂತಹ ರಾಜವಿದ್ಯಾ ರಾಜಗುಹ್ಯ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ರಾಜನ ವಿದ್ಯೆ ಅಂದರೆ ಪರಾಕ್ರಮದ ವಿದ್ಯೆಯ ಮೂಲಕ ಗುಪ್ತವಾಗಿರುವಂಥ ಹಲವಾರು ವಿಚಾರಗಳನ್ನು, ಬದುಕಿನ ವಿಚಾರಗಳನ್ನು ಕೃಷ್ಣ ಈ ಒಂದು ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಆ ಒಂದು ಮೂಲ ತತ್ವವನ್ನು ನಾವು ತಿಳಿದುಕೊಂಡು ಅದರಂತೆ ಬದುಕನ್ನು ಬಾಳೋಣ ಮತ್ತು ಆ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳೋಣ. ಆ ಮೂಲಕ ಭಗವಂತನಿಗೆ ಶರಣಾಗೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.